ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸ್ವಲ್ಪ ಕಾಲದಿಂದ ಕಿರುತೆರೆ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಮಾಯವಾಗಿದ್ದಂತಹ ನಮ್ಮ ಮಾಯಾ ಖ್ಯಾತಿಯ ರೂಹಾನಿ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಒಂದು ಹೊಸ ಪಾತ್ರದ ಮೂಲಕ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯಕ್ಕೆ ಆ ಒಂದು ಧಾರಾವಾಹಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ರೂಹಾನಿ ಅವರೇ, ಫಸ್ಟ್ಲಿ ಹೊಸ ಪ್ರಾಜೆಕ್ಟು, ಮತ್ತೊಂದು ಹೊಸ ಲೀಡು, ಎಷ್ಟು ಖುಷಿ ಇದೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ಲಿ ಏನು ಅನಿಸುತ್ತೆ? ತುಂಬ ಖುಷಿ ಇದೆ. ನೀವು ಹೇಳ್ದಂಗೆ ಎಲ್ಲಿ ಮಾಯ ಆಗಿದ್ದಾರೆ ಅನ್ನೋದೇ ಒಂದು ಪ್ರಶ್ನೆ, ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಸೊ ಮಾಯಾ ಎಲ್ಲೂ ಖಂಡಿತವಾಗ್ಲೂ ಮಾಯ ಆಗಿಲ್ಲ. ನನಗೆ ನಾನು ಈ ಏನದು ನನ್ನ ಕೆರಿಯರ್ ಶುರು ಮಾಡಿದ್ದೆ ನಾನು ಇಂಡಸ್ಟ್ರಿಯಿಂದಾನೆ. ಹಾಗಾಗಿ ಇಂಡಸ್ಟ್ರಿಯಿಂದ ದೂರ ಅಂತೂ ಹೋಗಲ್ಲ. ಸುಮಾರು ಜನ ಅದೇ ಪ್ರಶ್ನೆನ ಕೇಳಿದ್ರು, ನಾನು ಆ್ಯಕ್ಟಿಂಗ್ ಮಾಡ್ತಿಲ್ಲೋ, ನೀವು ಏನು ಆ ಥರ ಅಂತ. ಖಂಡಿತವಾಗ್ಲೂ ಎಲ್ಲೂ ಮಾಯ ಆಗಿಲ್ಲ. ಸೊ ಅಲ್ಲಿಂದ ಮಾಯ ಆಗಿ ಬಂದು ಇಲ್ಲಿ ಇವಾಗ ನಮೃತ ಪಾತ್ರ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಇದೆ. ಬಿಕಾಸ್ ಜನಗಳಿಗೆ ಜಾಸ್ತಿ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಹಾಗಾಗಿ ಆ ಪಾತ್ರದಿಂದ ಆಚೆ ಬಂದು ವಿದಿನ್ 2-3 ಮಂತ್ಸಲ್ಲೇ ಈ ಪ್ರಾಜೆಕ್ಟ್ ಇವಾಗ ಲಾಂಚ್ ಆಗ್ತಾ ಇದೆ. ಸೊ ಜನನ ಜಾಸ್ತಿ ಕಾಯಿಸೋದು ಬೇಡ ಅಂತ ಬೇಗ ಬರ್ತಾ ಇದ್ದೀನಿ. ಬಟ್ ಆ ಮಾಯಾ ಪಾತ್ರದಿಂದ ಯಾಕೆ ನೀವು ಆಚೆ ಬಂದರೆ? ಬಿಕಾಸ್ ಅದು ತುಂಬ ಇಷ್ಟಪಟ್ಟಿದ್ರು ಜನಗಳು. ಅಫ್ಕೋರ್ಸ್ ಇಟ್ ಈಸ್ ಅ ನೆಗೆಟಿವ್ ಶೇಡ್, ಬಟ್ ಜನಗಳಿಗೆ ತುಂಬ ಹತ್ತಿರ ಆಗಿದ್ದರೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೂಡ ಆಗಿತ್ತು. ಆ್ಯಕ್ಚುಲಿ ಅದು ತುಂಬ ಟ್ರೆಂಡಿಂಗ್ ಸೀರಿಯಲ್ ಕೂಡ. ಯಾಕೆ ಆಚೆ ಬಂದರೆ? ವಾಟ್ ವಾಸ್ ದ ಎಕ್ಸಾಕ್ಟ್ ರೀಸನ್ ಅಂತ? ನಾನು ಇವಾಗಲೇ ಅದೇ ಹೇಳ್ತಾ ಇದ್ದೆ. ಜನ ಖಂಡಿತವಾಗ್ಲೂ ಮಾಯಾ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ. ನಾನು 3 ತಿಂಗಳಾಗಿರ್ಬೋದು ಇವಾಗ ಆಚೆ ಬಂದುಬಿಟ್ಟು. ಆದರೂ ಜನ ಪಾಪ ನಾನು ಇವತ್ತಿಗೂ ಮಾಯಾ ಮೇಡಮ್ ಅಂತಲೇ ಗುರುತಿಸ್ತಾರೆ. ಅವರು ನೀವು ಸೀರಿಯಲ್ ಬಿಟ್ಟಿದ್ರು ಕೂಡ ನಿಮ್ಮನ್ನು ನಾವು ಮಾಯಾ ಅಂತಲೇ ಕರಿತೀವಿ ಮೇಡಮ್, ಬೇಜಾರು ಮಾಡ್ಕೊಬೇಡಿ ಅಂತಾರೆ. ನೀವು ಹೇಳಿದ ಹಾಗೆ ಒಂದು ಸ್ವಲ್ಪ ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ ತುಂಬ ಕ್ರೂಯಲ್ ಆಗಿದ್ದಾಳೆ ಇವಳು, ಸಿಕ್ಕಾಪಡೆ ಇಲ್ಲಿ ನಮೃತ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿ ಲಿಟಲ್ ಶೀಸ್ ಸೋಬರ್ ಆಗಿದೆ. ನನ್ನ ಡೈಲಾಗ್ಸ್ ಆಗಿರ್ಬೋದು, ನನ್ನ ಇಂಟ್ರೊಡಕ್ಷನೇ ಹಾಗಿತ್ತು, ಹೋಗಿ ಒಬ್ಬನಿಗೆ ಚುಚ್ಚೋದು ಅದು ಇದು. ಸೊ ದ ಪೀಪಲ್ ಆರ್ ಲೈಕ್, ಏನು ಮಾಡ್ತಿದ್ದೀರಾ ಮೇಡಮ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದವರು ಆಮೇಲೆ ಪಾಪ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ನಾನು ಅದೇ ಹೇಳ್ದಾಗೆ ಜನ ಪಾಪ ನಮ್ಮ ಕೆಲಸನ ನಾವು ಇಷ್ಟಪಡ್ತಾರೆ. ನಾವು ಏನಂದರೆ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ಮಾಡಬೇಕಾದ್ರೆ ಕೇಳಿರ್ತೀವಿ ನಮ್ಮ ಕತೆ ಹೇಗಿರುತ್ತೆ, ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಸೊ ಇದು ನನ್ನ ಮೊದಲನೇ ಪ್ರಾಜೆಕ್ಟ್ ಅಲ್ಲ ನಂದು. ಆ್ಯಕ್ಚುಲಿ ನಾನಿನ್ನ ಬಿಡೋದಾರೆ ಮಾಡಬೇಕಾದ್ರೆ ಇಟ್ ವಾಸ್ ಮೈ 4th ಸೀರಿಯಲ್. ಹಾಗೆ ನಾನು ಮೂವಿ ಕೂಡ ಮಾಡ್ಕೊಂಬಂದಿದ್ದೆ. ನನಗೆ ನನ್ನ ಪಾತ್ರ ನನ್ನ ಲೈಕ್ ಏನಿದೆ ಅಂತ ಹೇಳಿದ್ರೆ, ನಾನು ನನ್ನ ಕೆಲಸನ ನನಗೆ ಯಾವುದಾದ್ರು ಒಂದು ಪಾತ್ರ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ. ನಾನು ಅದಕ್ಕೆ ಜಸ್ಟಿಫೈ ಕೊಟ್ಟಿರ್ತೀನಿ. ಬಟ್ ನಾನು ಮುಂಚೆನೇ ಹೇಳಿರ್ತೀನಿ, ಈ ಕ್ಯಾರೆಕ್ಟ್ರಿಗೆ ಇಷ್ಟು ಇಂಪಾರ್ಟೆನ್ಸ್ ಇದ್ದರೆ ಮಾತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಮೇ ಬಿ ಅವ್ರಿಗೆ ಇನ್ನೊಂದು ಕ್ಯಾರೆಕ್ಟರ್ಗಳನ್ನ ಹೈಲೈಟ್ ಮಾಡಬೇಕಾ, ಆ ಥರ ಈ ಥರ ಏನೋ ಇರುತ್ತೆ ಇಷ್ಟೊಂದು ಸೀರಿಯಲ್ಗಳಲ್ಲಿ. ಸೊ ನಾನು ಅದೇ ಹೇಳಿದ ಹಾಗೆ ನಾನು ನನ್ನ ಕಡೆಯಿಂದ 200% ಎಫರ್ಟ್ ಹಾಕಿ ಆ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಾಗ, ಸೊ ಎಲ್ಲೋ ನಿಮ್ಗೊಂದು ಕಡೆ ಆ ಪಾತ್ರದ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಥವಾ ಇಟ್ಸ್ ಲೂಸಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಅಂದಾಗ, ಆಬ್ವಿಯಸ್ಲಿ ಯಾಕಂದರೆ ನೀವು ಇವಾಗ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ವಿ ವಿಲ್ ಬಿ ಸ್ಟಕ್ ಇನ್ 1 ಪ್ರಾಜೆಕ್ಟ್. ಬೇರೆ ಪ್ರಾಜೆಕ್ಟ್ ಬಂದರೂ ನಮ್ಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ನಾವೆಲ್ಲ ನಮ್ಮ ಟೈಮ್ ಆ್ಯಂಡ್ ಎಫರ್ಟ್ನ ನಾವು ಒಂದು ಪ್ರಾಜೆಕ್ಟ್ ಮೇಲೆ ಹಾಕಿರ್ತೀವಿ. ಸೊ ನಿಮ್ಗೆ ಅದರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಓಕೆ ನನ್ನ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಬಟ್ ಅದು ಎಲ್ಲೋ ಒಂದು ಸ್ವಲ್ಪ ಮಿಸ್ ಹೊಡಿಯೋಕ್ಕೆ ಶುರುವಾಯಿತು ಆಮೇಲೆ. ಸೊ ನಾನು ಅಂದ್ಕೊಂಡೆ ಮೇ ಬಿ ಐ ಡಿಸರ್ವ್ ಬೆಟರ್, ಬಿಕಾಸ್ ನನ್ನ ಕಡೆಯಿಂದ ನಾನು ಕೆಲಸ ಮಾಡಿದಾಗ ಆಬ್ವಿಯಸ್ಲಿ ನೀವೇ ಆಗಿರ್ಬೋದು ಅಥವಾ ಇನ್ನೊಬ್ಬರೇ ಆಗಿರ್ಬೋದು, ಅವರು ಆ ಕೆಲಸನ ಚೆನ್ನಾಗಿ ನಿಭಾಯಿಸ್ತಿದ್ದೀನಿ ಅಂದಾಗ ನಿಮಗೆ ಇದು ಏನಕ್ಕೆ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾನು ಅಂತ ಅನಿಸುತ್ತೆ. ಅದೊಂದೇ ಕಾರಣಗಳಿಂದ ಆಚೆ ಬಂದಿದ್ದೀನಿ. ಸೊ ಪ್ರಶ್ನೆ ಇದ್ದವ್ರಿಗೆಲ್ಲ ಉತ್ತರ ಸಿಕ್ಕಿರುತ್ತೆ ಇವಾಗ. ಎಸ್, ಈಗ ನಮ್ರತ ಪಾತ್ರ ಅಂದರೆ ಯಾವ ರೀತಿ ಇರುತ್ತೆ? ನಮ್ಮ ಬಿಗ್ ಬಾಸ್ ಖ್ಯಾತಿಯ ಸೂರಜ್ ಅವರು ಈ ಧಾರಾವಾಹಿಯಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ, ಮೇಲ್ ಲೀಡ್ ಆಗಿ. ಅವ್ರ ಜೊತೆಗೆ ವರ್ಕ್ ಮಾಡ್ತಿರುವಂತಹ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳೋದಾದರೆ? ವೆರಿ ಸ್ವೀಟ್ ಗೈ. ಪಾಪ ಯಾರೋ ಕೇಳಿದರು, ಸೂರಜ್ ಅವರು ಬಿಗ್ ಬಾಸಿಂದ ಬಂದಮೇಲೆ ಕೆಲವೊಂದು ಸಲ ಜನಗಳ ತಲೆಯಲ್ಲಿರುತ್ತೆ ಬಿಗ್ ಬಾಸ್ ಫೇಮ್ ತಲೆಗೆ ಹತ್ತಿರುತ್ತೋ ಏನೋ, ಅವ್ರು ಆ ಥರ ಬಿಹೇವ್ ಮಾಡ್ತಾರೆ. ಪಾಪ ನಿಜವಾಗ್ಲೂ ಇಲ್ಲ, ಅವ್ರಿಗೆ ಕಲಿಬೇಕು, ನಾನು ಚೆನ್ನಾಗಿ ಇನ್ನು ಮುಂದೆ ಇಂಪ್ರೂವ್ ಆಗಬೇಕು ಅನ್ನೋದು ಅವ್ರಿಗೆ ತುಂಬ ಇದೆ. ಹಾಗಾಗಿ ನಾವು ಅವ್ರಿಗೆ ಆ ಕಂಫರ್ಟ್ನ ಕೊಟ್ಟಿದ್ದೀವಿ ಡೇ 1ಇಂದ. ಬಿಕಾಸ್ ನಮಗೆ ಗೊತ್ತು ಸ್ಟ್ರಗಲ್. ನಾವು ಏನು ತುಂಬ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದವಳಲ್ಲ. ನನ್ನದು ಫಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಐ ವಾಸ್ ಕಂಪ್ಲೀಟ್ಲಿ ಅ ನ್ಯೂ ಕಮರ್. ನಾನು
ಮಂಗಳೂರು ಆಗಿರೋ ಕಾರಣ ಕನ್ನಡ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಆಮೇಲೆ ಎಕ್ಸ್ಪ್ರೆಷನ್ ಹೇಗೆ ಕೊಡಬೇಕು, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು ಅಂತ ನಾವು ಕೂಡ ಆ ಫೇಸ್ನ ದಾಟ್ಕೊಂಡೇ ಬಂದವರು. ಹಾಗಾಗಿ ಖುಷಿ ಇದೆ. ಐ ಆಮ್ ಹ್ಯಾಪಿ ಫಾರ್ ಹಿಮ್. ಅವರು ಬಿಗ್ ಬಾಸಿಂದ ಬಂದ ತಕ್ಷಣ ಹೀಸ್ ಗೆಟ್ಟಿಂಗ್ ಲಾಂಚ್ಡ್ ಹಿಯರ್. ಆಗಲಿ, ಒಳ್ಳೇದಾಗಲಿ ಅಂತ ನನ್ನ ಇದು. ಹಾಗೆ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಪಾಪ ಅವ್ರಿಗೆ ಯಾವುದೇ ರೀತಿ ನಾನು ಬಿಗ್ ಬಾಸಿಂದ ಬಂದಿದ್ದೀನಿ ಅದೆಲ್ಲ ಏನೂ ಇಲ್ಲ. ಬಿಕಾಸ್ ಅವರು ಪಾಪ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ಡೈಲಾಗ್ ಇವಾಗ ನಾನೇನಾದ್ರು ಸೈಕಲ್ ಹೊಡ್ಬಿಟ್ರೆ ಇವ್ರು ಏನು ಅನ್ಕೊಂಡ್ಬಿಡ್ತಾರೆ ಅಂತ. ವಿ ಆರ್ ಲೈಕ್ ಚಿಲ್, ಆಗತ್ತೆ ಮಾಡಿ, ಪರವಾಗಿಲ್ಲ, 1 ಟೇಕ್ 10 ಟೇಕ್ ತೊಗೊಳ್ಳಿ, ಇನ್ನೊಂದು ಏನು 1-2-3 ಮಂತ್ಸಲ್ಲಿ ಅವರೇ ಪಿಕಪ್ ಆಗಿ ಹೋಗ್ತಾರೆ. ಸೊ ವಿ ಆರ್ ಹ್ಯಾಪಿ ಫಾರ್ ಹಿಮ್. ಎಸ್. ಇನ್ನು ರೋಹಾನಿ ಅವರೇ, ಆ್ಯಕ್ಚುಲಿ ನೀವು ಹೇಳಿದ್ರಿ ಮ್ಯಾಂಗ್ಳೂರಿಂದ ಬಂದಂತಹ ಒಬ್ಬ ಆರ್ಟಿಸ್ಟ್ ನೀವು. ಆಲ್ಮೋಸ್ಟ್ ನನಗೆ ಗೊತ್ತಿರೋಗೆ ಗೊತ್ತಿಲ್ಲ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಒಂದು 7-8 ವರ್ಷ ಆಯಿತು ಅನಿಸುತ್ತೆ ಇಂಡಸ್ಟ್ರಿಗೆ ಬಂದು. ಒಂದು 5 ಪ್ರಾಜೆಕ್ಟ್ಸಿಗೆ 5th ಸೀರಿಯಲ್ ದಿಸ್ ಈಸ್. ಆ್ಯಂಡ್ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದೀರಾ, ವೆಬ್ ಸೀರೀಸ್ ಕೂಡ ಒಂದು ಮಾಡಿದಿರಿ ಅನಿಸುತ್ತೆ. ಓಕೆ, ಸಮ್ ಮೈಕ್ರೋ ಸೀರೀಸ್ ಟೈಪ್ಸ್. ಮೈಕ್ರೋ ಸೀರೀಸ್ ಆ್ಯಕ್ಚುಲಿ ಮಾಡೋಕ್ಕೆ ನಾನು ಸುಮಾರು ಆಫರ್ಗಳು ಬಂತು. ಅದೇ ನಾನು ಹೇಳ್ದಂಗೆ ನಾನು ಹಿಂದಿನ ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ಐ ವಾಸ್ ಆಕ್ಯುಪೈಡ್. ಇವಾಗ ಮಂತಲ್ಲಿ ನಾವು 30 ದಿನ ಶೂಟ್ ಮಾಡಲ್ಲ, ಮಾಡೋದು 10 ದಿನ. ಆದ್ರೂ ಎಲ್ಲ ಕಡೆಯಿಂದ ನಾನು ಐ ವಾಸ್ ಬ್ಯುಸಿ ಈ ಥರ ಆಗೋಗಿ ಮೈಕ್ರೋ ಸೀರೀಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೊಂದು ಪ್ರಾಜೆಕ್ಟ್ ಅದು ಇದು ಅಂತ ಯಾವುದಕ್ಕೂ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ವಾಸ್ ಕಂಪ್ಲೀಟ್ಲಿ ನನ್ನ ಟೈಮ್ನ ಅದಕ್ಕೊಂದಕ್ಕೆ ಕೊಟ್ಟಾಗ ನಿಮ್ಮ ಪಾತ್ರನೂ ಅಷ್ಟೇ ಚೆನ್ನಾಗಿರಬೇಕು, ಅಷ್ಟೇ ಹೈಲೈಟ್ ಆಗಬೇಕು ಅಂತ ನಿಮ್ಮ ತಲೆಯಲ್ಲೂ ಇರುತ್ತಲ್ಲ. ಸೊ ಹಾಗಾಗಿ ಸೊ ಅದೇ 7-8 ಇಯರ್ಸಿಂದ ನೀವು ಇದ್ದೀರಾ ಇಂಡಸ್ಟ್ರಿಯಲ್ಲಿ. ಸೊ ಎಲ್ಲಿ ತಲುಪಿದ್ದೀರಾ, ನೀವು ಅಂದ್ಕೊಂಡಿದ್ದಂತಹ ಟಾರ್ಗೆಟ್ನ ರೀಚ್ ಆಗಿದ್ದೀರಾ ಅಂತ ಅನ್ಸುತ್ತಾ? ಅಂದರೆ ವಾಟ್ ವಾಸ್ ಯುವರ್ ಪ್ಲ್ಯಾನ್, ಮತ್ತು ಈಗ ಎಲ್ಲಿಗೆ ಬಂದು ರೀಚ್ ಆಗಿದ್ದೀರಾ ನಿಮ್ಮ ಪ್ರಕಾರ? ಖಂಡಿತವಾಗ್ಲೂ ನಾನು ಆಫರ್ಗಳು ಬರ್ತಾ ಇಲ್ಲ ಅಂತಲ್ಲ, ಬಟ್ ಏನು ಗೊತ್ತಾ, ಆಫರ್ಗಳು ಬರುತ್ತೆ, ನನಗೆ ಅದನ್ನು ಮೀಡಿಯಾ ಮುಂದೆ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಸುಮಾರು ಜನ, ಎಲ್ಲರೂ ಆ ಥರ ಅಂತ ನಾನು ಹೇಳಲ್ಲ, ಬಟ್ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ಗಳು ಒಂದು ಸ್ವಲ್ಪ ಹೀಗೆ ಇರಬೇಕು, ಹೀರೋಯಿನ್ಸ್ಗಳು ನಾವು ಹೇಳಿದ್ನೇ ಮಾಡಬೇಕು ಅಂತ ಇರುತ್ತೆ. ಸೊ ನನಗೆ ಬೈ ಗಾಡ್ ಗ್ರೇಸ್ ನನಗೆ ನಾನಿವಾಗ ಸೀರಿಯಲ್ ಮಾಡ್ತಿದ್ರೆ ಏನೋ ಅಯ್ಯೋ ನನಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ನಾನಿಲ್ಲ. ಸೊ ಹಾಗಾಗಿ ದೇವರಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ ಇಲ್ಲಿವರೆಗೂ. ಸೊ ಆ ಥರ ಕಷ್ಟ ಅಂತೂ ಪಡ್ತಾ ಇಲ್ಲ ನನ್ನ ಲೈಫಲ್ಲಿ, ಟಚ್ ವುಡ್. ಸೊ ಹಾಗಾಗಿ ನೀವು ಹೇಳಿದ ಹಾಗೆ ಗೋಲ್ ರೀಚ್ ಆಗಿದ್ದೀನಿ ಅಂತ ನಾನು, ನಂದೇನೊಂದು ಸರ್ಟನ್ ಏನು ತಲೆಯಲ್ಲಿದೆ ಅಷ್ಟು ರೀಚ್ ಆಗಿದ್ದೀನಿ ಅಂತ ನಾನು ಹೇಳಲ್ಲ. ಬಟ್ ಸ್ಟಿಲ್ ನನಗೆ ಅದ್ರ ಬಗ್ಗೆ ಬೇಜಾರು ಇಲ್ಲ. ನಾನು ಇಲ್ಲಿಗೆ ರೀಚ್ ಆಗಿಲ್ಲ ಅಂತ ಏನೂ ಇಲ್ಲ. ನನ್ನ ಕೆಲಸ ಏನು ಬರ್ತಾ ಇದೆ, ವಾಟ್ ಈಸ್ ಕಮಿಂಗ್ ಮೈ ವೇ, ನಾನು ಅದನ್ನು ಖುಷಿಯಿಂದ ತೊಗೋತಾ ಇದ್ದೀನಿ. ಐ ಆಮ್ ಎಂಜಾಯಿಂಗ್ ಇಟ್. ಇಷ್ಟಪಟ್ಟು ಮಾಡೋದು ಬೇರೆ, ಕಷ್ಟಪಟ್ಟು ಏನೋ ದುಡ್ಡು ಮಾಡಬೇಕು ಅಥವಾ ಲೈಮ್ ಲೈಟಲ್ಲಿ ಇರಬೇಕು ಅಂತ ಮಾಡೋದು ಬೇರೆ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಶಾರ್ಟ್ಕಟ್ಸ್ ಆಗಿರ್ಬೋದು. ನೋ, ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಶಾರ್ಟ್ಕಟ್ಸ್. ಇಲ್ಲಿವರೆಗೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಸೊ ಹಾಗಾಗಿ ಕ್ಲೀನ್ ಪ್ರಾಜೆಕ್ಟ್ಸ್ಗಳು ಬರಲಿ. ಹಾಗಾಗಿ ಆಮೇಲೆ ನಮಗೆ ಇಷ್ಟ ಆಗೋವಂಥ ಪಾತ್ರ ತಂಡಗಳು ಬಂದಾಗ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಎಸ್ ಇದೆ, ಇಲ್ಲಾಂದರೆ ನೋನೇ. ಅದೇ ಕ್ಲೀನ್ ಪ್ರಾಜೆಕ್ಟ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈಗ ನೀವು ಮಾಡಿರೋದಷ್ಟು ಹಾಗಾದರೆ ಕ್ಲೀನ್ ಪ್ರಾಜೆಕ್ಟ್ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಬಟ್ ವೈ ಡು ಪೀಪಲ್ ಅಪ್ರೋಚ್ ಇನ್ ದ್ಯಾಟ್ ವೇ? ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂಥವರೆಲ್ಲ ಈ ಕ್ಷೇತ್ರದಲ್ಲಿ ಯಾಕೆ ಕೆಲಸ ಮಾಡೋಕ್ಕೆ ಬರ್ತಾರೆ? ಆ್ಯಕ್ಚುಲಿ ದಿಸ್ ಇಸ್ ವೆರಿ ಒಂದು ಕ್ರಿಯೇಟಿವಿಟಿನ ಬೇಡುವಂತಹ ಒಂದು ಕ್ಷೇತ್ರ ಇದು. ಆ್ಯಕ್ಚುಲಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಬಟ್ ಯಾಕೆ ಹುಡುಗಿಯರು ಅಂತ ಬಂದಾಗ ಬೇರೆ ಏನೋ ಲೈಕ್ ಎಕ್ಸ್ಪೆಕ್ಟೇಷನ್ ಅಥವಾ ಇನ್ನೊಂದೇನೋ ಆ ಥರದ್ದು ಯಾಕೆ ಆಫರ್ನ ಮುಂದಿಡ್ತಾರೆ ಅಂತ? ಇವನ್ ಐ ಹ್ಯಾವ್ ದ ಸೇಮ್ ಕ್ವಶನ್ ಮಾರ್ಕ್. ನನಗೆ ಅದೊಂದು ವಿಷಯದಲ್ಲಿ ಬೇಜಾರಿದೆ. ಬಟ್ ನಾನು ಎಲ್ಲರೂ ಅಂತ ನಿಜವಾಗ್ಲೂ, ಅದಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ ಎಲ್ಲರೂ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಗೇನ್ ಇಟ್ಸ್ ದೇರ್ ಪರ್ಸ್ನಲ್ ಚಾಯ್ಸ್. ಇಫ್ ದೇ ರಿಯಲಿ ವಾಂಟ್ ಟು ಡೂ ಇಟ್ ಅಂತ ಹೇಳಿದ್ರೆ ನಾನು ಯಾರನ್ನೂ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನ್ನ ಲೈಫ್, ನನಗೆ ಮೈ ಲೈಫ್ ಇಸ್ ಇಂಪಾರ್ಟೆಂಟ್. ಐ ಡೋಂಟ್ ವಾಂಟ್ ಕ್ವಶನ್ಸ್ ಪಾಯಿಂಟ್ ಔಟ್ ಮಾಡಿ ಇವ್ರು ಹೀಗೆ ಮಾಡ್ತಿದ್ದಾರೆ. ಐ ಡೋಂಟ್ ವಾಂಟ್ ದ್ಯಾಟ್. ಅವ್ರು ಇಷ್ಟ ಅವ್ರು ಮಾಡ್ಕೊಳ್ಳಿ, ನಮಗೆ ಬೇಡ ಅಷ್ಟೇ. ಸೊ ಅದೊಂಥರ ಬೇಜಾರಿದೆ ಆ್ಯಕ್ಚುಲಿ. ಒಂದಿಷ್ಟು ಜನ ರೀಸೆಂಟಾಗಿ ಐ ಥಿಂಕ್ I really wanted to take his name in the media, one casting ಇವನು. ಬಟ್ ಐ ಡೋಂಟ್ ವಾಂಟ್ ಟು ಇವಾಗ ಕಾಂಟ್ರವರ್ಸಿ ಬೇಡ, ಸುಮ್ಮನೆ ಇರಿ. ಅವ್ನು ಹೇಗೆ ಮಾತಾಡ್ತಾನಂದರೆ, ನಾವೆಲ್ಲ ಪ್ರಾಜೆಕ್ಟ್ಸ್ಗಳು ಮಾಡ್ತಿರೋರೆಲ್ಲ ಹೀಗೇ ನನ್ನ ಹತ್ರ ರೆಡಿ ಫಾರ್ ಎನಿಥಿಂಗ್. ಅವನಿಗೆ ಬೈದು ಎಲ್ಲ ರೀತಿಲಿ ಬೈದಾಗಿದೆ, ಬ್ಲಾಕ್ ಮಾಡಾಗಿದೆ. ಮಾಡಿದ್ಮೇಲೂ ಈ ಥರ ನನಗೆ ಈ ಥರ ಕಾಂಟ್ಯಾಕ್ಟ್ಗಳನ್ನ ಮಾಡಬೇಡಿ, ಪ್ರಾಜೆಕ್ಟ್ಗಳನ್ನ ಕಳಿಸ್ಬೇಡಿ ಅಂದ್ರೂ ಹೀಲ್ ಎಂಡ್ ಅಪ್ ಯಾವುದೋ ಒಂದರಿಂದ ಮತ್ತೆ ಮಾಡಿ, ಅಯ್ಯೋ ಏನು ಅದ್ರಲ್ಲಿ ದೊಡ್ಡ ವಿಷಯ. ಇವಾಗ ಎಲ್ಲರೂ ಹಾಗೆ ಮಾಡೋದಲ್ವಾ, ಯಾರ್ಯಾರ್ದು ಆರ್ಟಿಸ್ಟ್ಗಳ ಹೆಸರು ತೆಗೆದುಬಿಡೋದು. ನಾನು ಹೇಳೋದು ಅವರೆಲ್ಲ ಹಾಗೆ ಬಂದಿರೋದು ಅಂತ. ನಾಟ್ ಇಂಟ್ರೆಸ್ಟೆಡ್, ಸಾರಿ. ನೀವು ಇನ್ನೊಂದು ಆರ್ಟಿಸ್ಟ್ಗಳನ್ನ ಮರ್ಯಾದೆ ತೆಗಿತಾ ಇದ್ದೀರಾ ಅಲ್ಲಿ. ಪಾಪ ಅವ್ರೇನೋ ಜೆನ್ಯೂನಾಗಿ ಕೆಲಸ ಮಾಡ್ತಿರ್ಬೋದು, ಅಥವಾ ಅವ್ರಿಗೇನೋ ಅವಶ್ಯಕತೆ ಇರ್ಬೋದು, ಅವ್ರು ಮಾಡಿರ್ಬೋದೇ ಏನೋ ಗೊತ್ತಿಲ್ಲ, ಮಾಡಿದಾರೋ ಇಲ್ವೋ, ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಬಟ್ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿಬಿಟ್ಟು ಈ ಥರ ಬಂದು ಇನ್ನೊಬ್ಬರ ಮಧ್ಯೆ ಮರ್ಯಾದೆ ತೆಗಿಬಾರ್ದಲ್ಲ. ಪಾಪ ಅವ್ರಿಗೂ ಒಂದು ಲೈಫ್ ಇದೆ. ಅವಾಗ ಏನೋ ಮಾತು ಬಂದಾಗ ಅವ್ರ ಲೈಫಲ್ಲಿ ಅವ್ರಿಗೆ ಏನದು ನೆಸೆಸಿಟಿ ಇತ್ತೋ ಏನೋ. ಸೊ ನಾವು ನಮ್ಗೆ ಗೊತ್ತಿಲ್ವಲ್ಲ ಅವ್ರ ಪರ್ಸ್ನಲ್ ಲೈಫ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಇದೆ. ಅದಕ್ಕೋಸ್ಕರ ನಾನು ಪರವಾಗಿಲ್ಲ,
ಲೈಕ್ ಸೀರಿಯಲ್ಸಲ್ಲಿ ಅದೇ ನೀವು ಹೇಳ್ದಂಗೆ ಓ ನೀವು ಇದರಲ್ಲಿ ಈ ಥರ ಒಂದು ಚಾನಲಲ್ಲಿ ವರ್ಕ್ ಮಾಡಿದ್ದೀರಾ, ಅಲ್ಲಿ ಈ ಥರ ಮಾಡೇ ಬಂದಿರ್ತೀರಾ. ಐ ಆಮ್ ಲೈಕ್ ಹೂ ಆರ್ ಯು ಟು ಜಡ್ಜ್ ಮೀಯಾ? ನನ್ನ ಕೆಲಸ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸೊ ನನಗೆ ಇನ್ನೊಬ್ಬರ ಕಡೆಯಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಆಗಲಿ ನಾನು ಹೀಗೆ ಮಾಡ್ತಿದ್ದೀನಿ ಅಂತ ಅಸ್ಯೂಮ್ ಮಾಡೋರು ಏನಾದರೂ ಮಾಡ್ತಾರೆ ಸರ್. ನಾನು ಹೇಳೋದಾದರೆ ನೀವು ಯಾವುದೇ ಒಂದು ಇವಾಗ ಒಂದು ಸೀರಿಯಲ್ ಮಾಡಿ ಓ ಅದು ಹೇಗೆ ಸಿಕ್ತು, ಒಂದು ಮೂವಿ ಮಾಡಿ ಓ ಇದು ಹೇಗೆ ಸಿಕ್ತು, ಮಾತಾಡೋರು ಇದ್ದೇ ಇರ್ತಾರೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಅದೇ ಹೇಳಿದ್ನಲ್ಲ, ಐ ಆಮ್ ಸೋ ಹ್ಯಾಪಿ ವಿತ್ ವಾಟ್ ಎವರ್ ಕಮಿಂಗ್ ಮೈ ವೇ. ಯಾವುದೇ ಪ್ರಾಜೆಕ್ಟ್ಗಳು ಇನ್ನು ಕೆಲವರು ಆ್ಯಕ್ಚುಲಿ ನಾವು ಹಾಕೊಳ್ಳೋ ಕಾಸ್ಟ್ಯೂಮ್ಸಿಂದ ಕೂಡ ಡಿಸೈಡ್ ಮಾಡ್ತಾರೆ ಇವ್ರು ಈ ಥರನೇ ಇರ್ತಾರೆ. ಎಕ್ಸಾಕ್ಟ್ಲಿ. ಇವಾಗ ನಾನು ಅದೇ ಹೇಳಿದ್ನಲ್ಲ, ಸುಮಾರು ಜನ ಇವಾಗ ಮಾಯಾ ಪಾತ್ರಕ್ಕೆ ನನ್ನನ್ನು ಅಥವಾ ನಾನು ಮಾಡಿರೋ ನೆಗೆಟಿವ್ ಪಾತ್ರಕ್ಕೆ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ ಅಷ್ಟೇ ಥರ ಜನ ನೆಗೆಟಿವ್ ಮಾತಾಡೋರು ಇದ್ದಾರೆ. ಅಬ್ಬಾ ಆ ಹುಡುಗಿನ ಸರ್, ಯು ಶುಡ್ ಹ್ಯಾವ್ ಸಮಥಿಂಗ್ ಇನ್ ಯೋರ್ ಮೈಂಡ್ ದ್ಯಾಟ್ ಇಟ್ಸ್ ಜಸ್ಟ್ ಅನ್ ಆ್ಯಕ್ಟಿಂಗ್ ಆ್ಯಂಡ್ ಐ ಆಮ್ ಜಸ್ಟ್ ಅನ್ ಆರ್ಟಿಸ್ಟ್. ನಾನು ಇವಾಗ ಮಾಯಾ ಪಾತ್ರ ಮಾಡಿರ್ಬೋದು, ನಮ್ರತ ಪಾತ್ರ ಮಾಡಿರ್ಬೋದು, ಆ ಕ್ಯಾಮ್ರಾ ಕಟ್ ಅಂತ ಹೇಳಿ ಆ ಸೆಟ್ಟಿಂದ ಆಚೆ ಬಂದಾಗ ಐ ಆಮ್ ನಾಟ್ ಮಾಯಾ ಎನಿಮೋರ್, ಐ ಆಮ್ ನಾಟ್ ನಮ್ರತ ಎನಿಮೋರ್, ಐ ಆಮ್ ರುಹಾನಿ ಶೆಟ್ಟಿ. ಆ್ಯಂಡ್ ನಾನು ಇವಾಗ ಏನು ಮಾತಾಡ್ತಿದ್ದೀನಿ ದ್ಯಾಟ್ ಇಸ್ ಮೀ. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳೋದು, ಸೀರಿಯಲ್ನ ದಯವಿಟ್ಟು ಸೀರಿಯಲ್ ಥರ ನೋಡಿ, ಆಮೇಲೆ ಆರ್ಟಿಸ್ಟ್ ಥರ ನೋಡಿ, ದಯವಿಟ್ಟು ದೇವ್ರ ಥರ ನೋಡೋಕೆ ಹೋಗಬೇಡಿ. ಸೊ ಹಾಗಾಗಿ ಕೆಲವೊಬ್ರುಗಳು ಅದೇ ಹೇಳೋದು, ನಾನು ನೆಗೆಟಿವ್ ಪಾತ್ರ ಮಾಡಿದ ತಕ್ಷಣ ನನ್ನ ಲೈಫಲ್ಲಿ ಹೀಗೆ ಇರ್ತಾರೆ ಅನ್ನೋದು ನಿಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಸೊ ಅದೇ ನೀವು ಹೇಳ್ದಂಗೆ ಈ ಒಂದು ಪರ್ಟಿಕ್ಯುಲರ್ ಇವಾಗ ಈ ಥರ ಕಾಸ್ಟ್ಯೂಮ್ ಹಾಕ್ಬಿಟ್ರೆ, ಅಂದರೆ ತುಂಬ ಇನ್ನೋಸೆಂಟಾಗಿ ಡ್ರೆಸ್ ಮಾಡೋರೆಲ್ಲ ಇನ್ನೋಸೆಂಟು, ಸಾರಿ ಹಾಕಿದವರೆಲ್ಲ ಇನ್ನೋಸೆಂಟು, ವೆಸ್ಟರ್ನ್ ಆಗಿ ಔಟ್ಫಿಟ್ ಮಾಡಿದವರೆಲ್ಲ ಓ ಹಿಂಗೆ ಅಂತ ಕ್ಯಾಟಗರೈಸ್ ಮಾಡಿಬಿಡೋದು. ದ್ಯಾಟ್ಸ್ ವೆರಿ ರಾಂಗ್ ಅಂತ ನಾನು ಹೇಳೋದು. ಸೊ ಯಾ. ಸೊ ಈಗ ನಮ್ರತ ಪಾತ್ರ ಆ್ಯಕ್ಚುಲಿ ನೆಗೆಟಿವ್ ಶೇಡೇ ಆಗಿರುತ್ತಾ ಅಥವಾ ಏನಾದರೂ ವೇರಿಯೇಷನ್ಸ್ ಇದೆಯಾ, ಪ್ಲಸ್ ಪ್ರಾಮುಖ್ಯತೆ ಇದೆ, ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಇದೆ ಈ ಪಾತ್ರಕ್ಕೆ? ಪ್ರಾಮುಖ್ಯತೆ ಖಂಡಿತವಾಗ್ಲೂ ಇದೆ. ಆ್ಯಂಡ್ ನಾನು ಅದೇ ಹೇಳಿದ ಹಾಗೆ, ಬಟ್ ಆ ಹಿಂದಿನ ಪಾತ್ರದಷ್ಟು ಅಲ್ಲಿ ತುಂಬ ಅಯ್ಯೋ ಇವ್ಳಿಗೆ ಏನು ಇಷ್ಟೊಂದು ಕಾಟ ಕೊಡ್ತಾಳೆ, ಯಾವಾಗ ನೋಡಿದ್ರು ಸಾಯಿಸೋದು ಅಂತ ಇರುತ್ತೆ. ಅಷ್ಟು ತುಂಬ ಕ್ರೂಯಲ್ ಆಗಿತ್ತದು. ಬಟ್ ಆ ಪಾತ್ರ ಬಗ್ಗೆ ಮಾತಾಡ್ತಿಲ್ಲ. ಇಟ್ ವಾಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಮಾಯಾ ಪಾತ್ರದಿಂದ ನನಗೆ ತುಂಬ ಜನ ಪ್ರೀತಿ ಕೊಟ್ಟಿದ್ದಾರೆ. ಸೊ ನನ್ನ ಪಾತ್ರದ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಅದು ಕಂಪೇರ್ ಮಾಡಿದ್ರೆ ಲಿಟಲ್ ಇಲ್ಲಿ ಒಂದು ಸ್ವಲ್ಪ ನಮ್ರತ ಒಂಚೂರು ಸೋಬರ್ ಅಂತ ಅನಿಸುತ್ತೆ ನನಗೆ. ಬಟ್ ಖಂಡಿತವಾಗ್ಲೂ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಇಷ್ಟು ದಿನ ಶೂಟ್ ಮಾಡಿದಾಗ ಒಂದು ಖುಷಿ ಕೊಟ್ಟಿದೆ ನನಗೆ ಆ ಪಾತ್ರ. ನೋಡೋಣ ಮುಂದಕ್ಕೆ ಇನ್ನೂ ಚೆನ್ನಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ. ಅದು ಆ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇದೆ. ಯಾಕಂದರೆ ಪಾಪ ನಾನು ಆ ಕ್ಯಾರೆಕ್ಟ್ರಿಂದ ಆಚೆ ಬಂದಾಗ ಜನ, ಇಲ್ಲ ಮೇಡಮ್ ನೀವು ನಿಮ್ಮನ್ನು ಎಷ್ಟು ಬೈಕೋತಿದ್ವಿ ನಾವು, ಆದರೆ ಇವಾಗ ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳಿದಾಗ ಐ ಆಮ್ ಲೈಕ್ ಓಕೆ. ನಾನು ಅದೇ ಹೇಳ್ತಾ ಇದ್ದೆ, ಈಗ ನಾನು ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಐ ಆಮ್ ಡೆಡಿಕೇಟಿಂಗ್ ದಿಸ್ ಫಾರ್ ಆಲ್ ಮೈ ವೆಲ್ ವಿಶರ್ಸ್ ಅಂತ. ಸೊ ಯಾ, ಜವಾಬ್ದಾರಿ ಜಾಸ್ತಿ ಇದೆ. ಸೊ ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.